ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೀಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ರತಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಯಾನಿಯತಿರಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಸ್ತ್ರೀರೈತೀರ್ಥವಾಕ್. ನವಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದ್ಯಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಂ ನಿಂಬಡೆ ಸತ್ಯಾವಿದ್ನಗರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುಣಪೂರ್ಣನಾದ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದಂತಹ ಪರಮಾತ್ಮನ ಅನುಗ್ರಹದಿಂದ ಹಾಗೂ ಆ ಪರಮಾತ್ಮನ ವಿಶೇಷವಾದ ಅನುಗ್ರಹ, ಭಕ್ತಿ ಇವುಗಳು ಇನ್ನೂ ಹೆಚ್ಚಿಗೆ ಪರಮಾತ್ಮನಲ್ಲಿ ಪರಮಾತ್ಮ ವಿಷಯಕವಾದ ಭಕ್ತಿ ಮತ್ತು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತನ್ನೋದ ಒಂದೇ ಒಂದು ಉದ್ದೇಶ, ಮಹತ್ತರವಾದ ಕಾರಣವನ್ನು ಇಟ್ಟುಕೊಂಡು ಈ ಷಷ್ಠಸ್ಕಂದ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಅಜಾಮಿಲ ಉಪಾಖ್ಯಾನ ಅದ್ಭುತವಾದಂತಹ ನಮ್ಮ ಜೀವನದಲ್ಲಿ ಮಾಡುವ ಅನೇಕ ಕರ್ಮಗಳು, ಅನೇಕ ಪಾಪಗಳು, ಇದಕ್ಕೆಲ್ಲಕ್ಕೂ ಈ ದೃಷ್ಟಾಂತ, ಈ ಕಥೆ ಮೂಲಕವಾಗಿ ಅದ್ಭುತವಾದ ದೃಷ್ಟಾಂತ ನಮ್ಮ ಜೀವನದಲ್ಲಿ ನಾವಿದನ್ನು ನೋಡಲಿಕ್ಕೆ ಸಿಗ್ತದೆ. ಪಾಪ ಮನುಷ್ಯ ಸಹಜವಾಗಿ ಮಾಡ್ತಾನೆ, ತಿಳಿದು ಮಾಡ್ತಾನೆ, ತಿಳಿದೇ ಮಾಡ್ತಾನೆ, ಹೇಗಾದರೂ ಒಂದು ರೀತಿಯಿಂದ ಮನುಷ್ಯನಿಗೆ ಪಾಪ ಆಗಲಿಕ್ಕೆ ಬೇಕು, ಮಾಡ್ತಾನೆ ಮನುಷ್ಯ ಅವನವನ ಕರ್ಮಾನುಸಾರವಾಗಿ. ಆದರೆ ಆ ಪಾಪದ ನಿವಾರಣೆ ನಮ್ಮ ಶಾಸ್ತ್ರದಲ್ಲಿ ಇದೆ, ಅದನ್ನು ಮಾಡಿಕೊಂಡವರು ಇದ್ದಾರೆ. ಆ ಮಾಡಿಕೊಂಡವರ ದೃಷ್ಟಾಂತವು ಅದ್ಭುತವಾದ ಶ್ರೀಮದ್ಭಾಗವದಂತಹ ಮಹಾಪುರಾಣದಲ್ಲಿ ಇದೆ. ಹಾಗಾಗಿ ಮನುಷ್ಯ ಪಾಪ ಮಾಡಲಿಕ್ಕೆ ಹೆದರಬೇಕು. ಆದರೆ ಪಾಪ ಮಾಡಿದ ವ್ಯಕ್ತಿ ತಾನು ಹೆದರುವುದಕ್ಕಿಂತ ಹೆಚ್ಚಿಗೆ ಗಮನ ಕೊಟ್ಟು ತಾನು ಆ ಕರ್ಮದಿಂದ ಆದ ಯಾವ ಪಾಪವಿದೆಯೋ ಆ ಪಾಪದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲಿಕ್ಕೆ ತಾನು ಉದ್ಯುಕ್ತನಾಗಬೇಕು ಅಂತನ್ನೋದಕ್ಕಾಗಿಯೇ ಪಾಪದ ಪ್ರಾಯಶ್ಚಿತ್ತ ಮಾಡಿ ಪರಿಹಾರ ಮಾಡಿಕೊಂಡು ಪ್ರಕ್ಷಾಳನೆ ಮಾಡಿಕೊಳ್ಳಬೇಕು ಅನ್ನೋ ಸಲುವಾಗಿಯೇ ಈ ಗ್ರಂಥವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದು. ಇದರಲ್ಲಿ ಈ ಕಥೆಗಳನ್ನೆಲ್ಲ ದೃಷ್ಟಾಂತಪೂರ್ವಕವಾಗಿ ನಮಗೆ ಕೊಟ್ಟಿದ್ದು. ನಾವು ಪಂಚಮಸ್ಕಂದ ಭಾಗವತದಲ್ಲಿ ಕೇಳಿದ್ದು ಏನು ಕೇಳಿದಿವೆ? ಅನೇಕ ವಿಧವಾದಂತಹ ಪಾಪಗಳಿವೆ. ಆ ಪಾಪದ ಕರ್ಮವನ್ನು ಮಾಡಿದಂತಹ ವ್ಯಕ್ತಿಗೆ ಪಾಪಗಳು ಬರ್ತದೆ. ಆ ಪಾಪವನ್ನು ಅನುಭವಿಸುವ ಅನೇಕ ನರಕಗಳಿವೆ ಅಂತನ್ನುವ ಕಥೆಗಳನ್ನು ಕೇಳಿದಿವಿ. ಅದರ ಹಿನ್ನೆಲೆ ಋಷಭನಾಮಕ ಪರಮಾತ್ಮನ ಉಪದೇಶ, ಆ ಋಷಭನಾಮಕ ಪರಮಾತ್ಮನ ಮಗನಾದ ಭರತ ಚಕ್ರವರ್ತಿಯ ಒಂದು ಅದ್ಭುತವಾದಂತಹ ಚರಿತ್ರೆ, ಅವನ ಉಪದೇಶ, ಇವನ್ನೆಲ್ಲ ಕೇಳಿ ಕೊನೆಗೆ ನರಕಗಳಿವೆ. ಹಾಗಾದರೆ ಮನುಷ್ಯ ಪಾಪ ಮಾಡುವುದು ಸಹಜ. ಪಾಪ ಮಾಡಿದ ಮೇಲೆ ನರಕದಲ್ಲಿ ಬಿದ್ದು ಒದ್ದಾಡ್ತಾನೆ. ಅದರಿಂದ ಏಳಿಗೆ ಮತ್ತೆ ಪುನಃ ಅವನಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲವಾ ಅಂತ ಪ್ರಶ್ನೆ ಮಾಡಿದರೆ, ನಿರ್ವೃತಿ ಮಾರ್ಗ ಕಥಿತ ಆದೋ ಭಾಗವತ ಯಥಾ ಕ್ರಮಯೋಗೋಪಲಬ್ಧೇನ ಕರ್ಮಣ ಯದ ಸಂವೃತಿ. ಕರ್ಮವನ್ನು ಮನುಷ್ಯ ಮಾಡ್ತಾನೆ, ಮತ್ತೆ ಬೀಳ್ತಾನೆ, ಮತ್ತೆ ಮಾಡ್ತಾನೆ, ಮತ್ತೆ ಬೀಳ್ತಾನೆ. ಪಾಪದಿಂದ ಮುಕ್ತನಾಗುವುದು ಯಾವಾಗ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಪಾಪವನ್ನು ಮನುಷ್ಯ ಮಾಡಿದಾಗ ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತಾದರೆ
ಆಗ ಮನುಷ್ಯ ಆ ಪಾಪದಿಂದ ಮುಕ್ತನಾಗ್ತಾನೆ. ಹಾಗಾಗಿ ಈ ಪ್ರಶ್ನೆ ಪರೀಕ್ಷಿತ ರಾಜ ಕೇಳಿದ್ದಕ್ಕೆ ಆ ಪರೀಕ್ಷಿತ ರಾಜರು ಮಾಡುವಂತಹ ಪ್ರಶ್ನೆಗೆ ಉತ್ತರವಾಗಿ ಶುಕಾಚಾರ್ಯರು ತಾವು ಉಪದೇಶ ಮಾಡ್ತಾರೆ. ನಚೇದಿಹೇವಾಪಚಿತಿಂ ಯಥಾ ಹಂಸಃ ಕೃತಸ್ಯ ಕುರ್ವಾನ್ ಮನ ಉಕ್ತಿಪಾಣಿವಿಃ ಧ್ರುವಂ ಸ ವೈ ಪ್ರೇತ್ಯ ನರಕಾನುಪೇತಿ ಯೇ ಕೀರ್ತಿತಾ ಮೇ ಭವತಃ ತಿಗ್ಮಯಾತನಾಃ. ಯಾವ ಮನುಷ್ಯ ಇಹ ಅಪಚಿತಿಂ, ಅಪಚಿತಿ ಅಂತಂದರೆ ಪ್ರಾಯಶ್ಚಿತ್ತ, ಆ ಪ್ರಾಯಶ್ಚಿತ್ತವನ್ನು ಪಶ್ಚಾತ್ತಾಪಪೂರ್ವಕವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ, ಆಗ ಮಾಡಿಕೊಂಡ ಅಂತಾದರೆ, ಮಾಡಿಕೊಳ್ಳಿಲ್ಲ ಅಂತಾದರೆ ಎರಡಕ್ಕೂ ಹೇಳ್ತಾರೆ. ತಾನು ಆ ಪಶ್ಚಾತ್ತಾಪ ಪುರಸ್ಸರವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತಾದರೆ ಹೇಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ? 3 ವಿಧವಾಗಿ ಸಾಧ್ಯ. ಮನ ಉಕ್ತಿ ಪಾಣಿಬಿಹಿ, ಮನಸ್ಸಿನಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಉಕ್ತಿ ಮಾತುಗಳಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಪಾಣಿ ಕೈಗಳಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾವುದನ್ನು? ಪ್ರಾಯಶ್ಚಿತ್ತವನ್ನು. ಪಾಣಿ ಅಂದರೆ ಕೈಗಳು, ಕೈಗಳಿಂದ ದಾನ, ಯಜ್ಞ, ತಪಸ್ಸು, ಸತ್ಕರ್ಮಗಳನ್ನು ಇತ್ಯಾದಿಗಳನ್ನು ಮಾಡಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೈಯಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಉಕ್ತಿ ಹೇಳೋದು, ಏನು ಹೇಳೋದು ಅಂತಂದರೆ ಜಪವನ್ನು ಮಾಡೋದು, ಅಥವಾ ಪಾಠ ಪ್ರವಚನವನ್ನು ಮಾಡೋದು, ಮಂತ್ರಗಳನ್ನು ಹೇಳೋದು, ವೇದ ಪಠನವನ್ನು ಮಾಡೋದು ಇತ್ಯಾದಿಗಳನ್ನು ಮಾಡಿ ಗಾನವನ್ನು ಮಾಡೋದು, ಮತ್ತು ದೊಡ್ಡವರಿಗೆ ತಾವು ಮಾಡಿದಂತಹ ಪಾಪಗಳನ್ನು ಒದ್ದಾಡ್ತಾ ಕಷ್ಟಪಟ್ಟು ನಾನು ಈ ಪಾಪ ಮಾಡಬಾರದಾಗಿತ್ತು ಮಾಡಿಬಿಟ್ಟೆ ಅಂತ ದೊಡ್ಡವರಲ್ಲಿ, ದೇವರಲ್ಲಿ, ಗುರುಗಳಲ್ಲಿ ಆ ಪಾಪವನ್ನು ಸಮರ್ಪಣೆ ಮಾಡಿ ಆ ಪಾಪದ ಪಶ್ಚಾತ್ತಾಪವನ್ನು ಮಾಡಿಕೊಂಡು ಪರಿಹಾರ ಮಾಡುವುದು, ಮತ್ತು ಮನಸ್ಸಿನಿಂದ ನಾಮಸ್ಮರಣೆ ಮಾಡೋದು, ಭಕ್ತಿಯಿಂದ ನಾಮಸ್ಮರಣೆ ಮಾಡೋದು ಮಾಡಿಕೊಂಡು ತಾನು ಆ ಪಾಪದ ಪ್ರಕ್ಷಾಳನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಧ್ರುವಂ ಸವೈ ಪ್ರೇತ್ಯ ನರಕಾನುಪೇತಿ, ಯಾರು ಮಾಡಿಕೊಳ್ಳಿಲ್ಲವೋ ಪಾಪವನ್ನು ಮಾಡಿದ್ದಾನೆ, ಆ ಪಾಪದ ಪಶ್ಚಾತ್ತಾಪ ಮಾಡಿಕೊಳ್ಳದೇನೆ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಲ್ಲ, ಮನಸ್ಸು, ಉಕ್ತಿ ಮತ್ತು ಪಾಣಿ ಇವುಗಳಿಂದ ಮಾಡಿಕೊಳ್ಳಿಲ್ಲ ಅಂತಾದರೆ ಅವಶ್ಯವಾಗಿ ತಾನು ನರಕದಲ್ಲಿ ಬೀಳುತ್ತಾನೆ. ಮತ್ತು ದೋಷಸ್ತಿ ದೃಷ್ಟ, ಇದೊಂದು ಮಹತ್ವದ ಅಂಶವನ್ನು ಭಾಗವತ ತಿಳಿಸ್ತದೆ. ಪಾಪ ಬಹಳ ಮಾಡಿದ್ದಾನೆ, ಆದರೆ ಪುಣ್ಯ ಸ್ವಲ್ಪ ಮಾಡ್ತಾ ಇದ್ದಾನೆ, ಪ್ರಾಯಶ್ಚಿತ್ತ ಸ್ವಲ್ಪ ಮಾಡಿಕೊಳ್ತಾ ಇದ್ದಾನೆ, ಆಗಲೂ ಆ ಪಾಪ ಹೋಗುವುದಿಲ್ಲ, ಮನುಷ್ಯ ದುಃಖದಿಂದಲೇ ಒದ್ದಾಡ್ತಾನೆ. ಈಗ ನಮ್ಮೆಲ್ಲ ಪರಿಸ್ಥಿತಿ ಅದೇ ಇರ್ತದೆ. ನಮಗೆ ಅದು ಸಿಕ್ಕಿಲ್ಲ, ಇದು ಆಗಿಲ್ಲ, ಅದು ಬೇಕಾಗಿತ್ತು, ಸಿಗಲಿಲ್ಲ, ಇದಾಯಿತು, ಅದಾಯಿತು ಅಂತ ಬಹಳ ಒದ್ದಾಡ್ತಾ ಇರ್ತೇವೆ. ಯಾವುದೇ ಇರಲಿದ್ದು, ಸಣ್ಣ ಪುಟ್ಟ ಫಲಕ್ಕಾಗಿ, ದೊಡ್ಡ ಫಲಕ್ಕಾಗಿ, ಯಾವುದೇ ಫಲಕ್ಕಾಗಿ ನಾವು ಒದ್ದಾಡ್ತಾ ಇರುವಾಗ ಆ ಫಲ ನಮಗೆ ದೊರಕಿಲ್ಲ ಅಂತಂದರೆ ಅದಕ್ಕೆ ಹಿನ್ನೆಲೆ ಇದ್ದ ಪಾಪ ಇದೆ. ಆ ಪಾಪ ನಿಮಿತ್ತಕವಾಗಿ ಪ್ರಾಯಶ್ಚಿತ್ತ ಇದೆ. ಆ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಳೋದಿಲ್ಲ. ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞದಾನಾದಿಗಳು ಆಗಲಿ, ಅಥವಾ ಮನಸ್ಸಿನಿಂದ ಭಕ್ತಿಯಿಂದ, ಮನಸ್ಸಿನಿಂದ ದೇವರ ಆರಾಧನೆಗಳಾಗಲಿ, ಯಜ್ಞದಾನಾದಿಗಳಾಗಲಿ, ಅಥವಾ ಇನ್ನಿತರವಾದಂತಹ ವೇದ ಪಠನ, ಜಪ, ಮಂತ್ರ, ತಪಸ್ಸು ಇತ್ಯಾದಿಗಳನ್ನಾಗಲಿ ನಾವು ದೋಷಕ್ಕೆ ತಕ್ಕ, ದೋಷ ಎಷ್ಟಿದೆ ಅಂತ ಗೊತ್ತೇ ಆಗೋದಿಲ್ಲಲ್ಲ ಅಂತಂದರೆ ಫಲ ಸಿಗುವವರೆಗೂ ಕೂಡ ನೀವು ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಿಕ್ಕೆ ಬೇಕು ಅಂತ ಹೇಳ್ತದೆ ಭಾಗವತ. ನಿಮಗೆ ಗೊತ್ತಿಲ್ಲಲ್ಲ, ಗುರುಗಳಿಗೆ ಗೊತ್ತಾಗ್ತದೆ. ಗುರುಗಳಿಗೆ ಕೇಳಿ, ಗುರುಗಳೇನು ಹೇಳ್ತಾರೆ? ನೀನು ಆ ಫಲ ಸಿಗುವವರೆಗೂ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳು, ಪಶ್ಚಾತ್ತಾಪವನ್ನು ಮಾಡು. ದೇವರು ಯಾವಾಗ ಫಲ ಕೊಟ್ಟ ಆಗ ಆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪಾಪ ಹೋಗಿದೆ ಅಂತ ಅರ್ಥ. ಫಲದಿಂದ, ಕಾರ್ಯದಿಂದ ಕಾರಣಾನುಮಾನವನ್ನು ಮಾಡಿಕೊಂಡು ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ ಅಂತ ಹೇಳ್ತಾರೆ. ದೋಷಸ್ಯ ದೃಷ್ಟ ಗುರುಲಾಘವಂ ಯಥಾ, ಜ್ವರ ಬಹಳ ಬಂದಿದೆ, ರೋಗ ಬಹಳ ಬಂದಿದೆ, ಸ್ವಲ್ಪ ಔಷಧಿ ತೆಗೆದುಕೊಂಡರೆ ಇನ್ಸುಲಿನ್ ಎಷ್ಟು ತಗೊಳ್ಕೋಬೇಕು? 400, 500, ಮತ್ತು ಶುಗರ್ ಇದೆ ಅವನಿಗೆ 100, 200 ಇನ್ಸುಲಿನ್ ಬೇಕಾದ ಅಷ್ಟನ್ನೇ ತೆಗೆದುಕೊಂಡು ಬಿಟ್ಟರೆ ಶುಗರಿಗೆ, ಅಷ್ಟೇ ತಾನು ಮದ್ದನ್ನು ತೆಗೆದುಕೊಂಡ್ಬಿಟ್ರೆ, ಔಷಧಿಯನ್ನು ತೆಗೆದುಕೊಂಡ್ಬಿಟ್ರೆ ಪರಿಹಾರವಾಗ್ತದ? ಸರಿಸಮಾನವಾದ ಇನ್ನು ಹೆಚ್ಚಿಗೆ ಔಷಧಿಯನ್ನು ತೆಗೆದುಕೊಳ್ಬೇಕು, ರೋಗ ಪೂರ್ಣ ಉಪಶಮನವಾಗ್ತದೆ. ಹಾಗೆ ಪಾಪ ಮಾಡಿದ ವ್ಯಕ್ತಿಯು ಕೂಡ ಪಾಪಕ್ಕೆ ಹೆಚ್ಚಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಪಾಪಕ್ಕೆ ಹೆಚ್ಚಾದ ಪುಣ್ಯವನ್ನು ಮಾಡಿಕೊಳ್ಳಬೇಕು. ಆಗ ಆ ಮನುಷ್ಯ ಮಾಡಿದ ಪಾಪ ಪ್ರಕ್ಷಾಳನೆಯಾಗಿ ನಮಗೆ ಅಭಿಲಷಿತವಾದ ಇಷ್ಟಾರ್ಥಗಳು ದೊರಕಲು ಸಾಧ್ಯವಿದೆ
ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತದೆ ಭಾಗವತ. ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥ ವಿಷಕ್ ಚಿಕಿತ್ಸೇತ ರುಚಾಂ ದಿನಾದನಮತ. ಹಾಗಾಗಿ ದೋಷ ಎಷ್ಟಿದೆಯೋ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಔಷಧಿ ಎಷ್ಟು ತಗೊಳ್ಬೇಕು ಅಂತಂದರೆ, ಎಷ್ಟು ಅವನಿಗೆ ಜ್ವರ ಇದೆ, ಎಷ್ಟು ಅವನಿಗೆ ಮತ್ತು ದೋಷ ಇದೆ, ಅಷ್ಟು ತಾನು ಔಷಧಿಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಸಮಾನವಾದ ಅಥವಾ ಹೆಚ್ಚಾದ ಔಷಧಿಯನ್ನು ತೆಗೆದುಕೊಂಡ್ರೆ ಆ ವ್ಯಾಧಿ ತಾನು ಪರಿಹಾರವಾಗುವಂತೆ ಆಗ್ತದೆ. ಕರ್ಮಣ ಕರ್ಮ ನಿರ್ಹಾರ ಏನಾದಿತ್ಯಂತಿಕಮಿಷ್ಯತೆ. ಕರ್ಮದಿಂದ ಕರ್ಮ ಇದು ನಾಶವಾಗುವುದಿಲ್ಲ. ಯಾವಾಗ ಅದು ಕರ್ಮದಿಂದ ಕರ್ಮ ನಾಶವಾಗ್ತದೆ ಅಂದರೆ, ಕರ್ಮ ಇದು ಭಗವದ್ ಅನುಸಂಧಾನಪೂರ್ವಕವಾದ ಕರ್ಮವನ್ನು ಮಾಡಿದ, ಭಗವದ್ ಭಕ್ತಿಪೂರ್ವಕವಾದ ಕರ್ಮವನ್ನು ಮಾಡಿದ ಅಂತಾದಾಗ ಅವನಿಗೆ ಮತ್ತು ಆ ಕರ್ಮದಿಂದ ಬಂದ ಫಲದಿಂದ ತಾನು ಮಾಡಿದ ಕೆಟ್ಟ ಕರ್ಮ ಇದು ನಾಶವಾಗ್ತದೆ. ಹಾಗಾಗಿ ಕರ್ಮದಿಂದ ಕರ್ಮ ನಾಶವಾಗುವುದಿಲ್ಲ ಅಂತಿಲ್ಲ. ಆ ಕರ್ಮದಿಂದ ಬಂದ ಪಾಪ ಮತ್ತೊಂದು ಕರ್ಮವನ್ನು, ಸತ್ಕರ್ಮವನ್ನು ಮಾಡುವುದರಿಂದ ಆ ಕರ್ಮ ಇದು ನಾಶವಾಗಲು ಸಾಧ್ಯವಿದೆ. ನಾಶ್ನಂತಃ ಪಥ್ಯಮೇವಾನ್ನಂ. ಪಥ್ಯ ಮಾಡಲಿಲ್ಲ, ಅವನಿಗೆ ಶುಗರ್ ಇದೆ, BP ಇದೆ, ಅನೇಕ ರೋಗಗಳಿವೆ. ಆ ರೋಗಗಳಿಗೆ ಸರಿಯಾದ ಪಥ್ಯಗಳನ್ನು ಮಾಡಲಿಲ್ಲ ಅಂತಾದರೆ ಅವನಿಗೆ ಆಪತ್ತು ಬರ್ತದೆ. ಹಾಗಿದ್ದಂತೆ ಹಾಗಾದರೆ ಏನು ಮಾಡಬೇಕು ಪಾಪ ಮಾಡಿದ ವ್ಯಕ್ತಿ ಅಂದರೆ, ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ, ಶಮದಿಂದ, ದಮದಿಂದ, ತ್ಯಾಗ, ಸತ್ಯ, ಶೌಚ, ನಿಯಮನ ಇವುಗಳಿಂದ ತಾನು ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಅನುಷ್ಠಾನ ಮಾಡಬೇಕಾದಾಗ, ತಪಸ್ಸನ್ನು ಮಾಡಬೇಕಾದಾಗ ಬ್ರಹ್ಮಚರ್ಯದಿಂದ ಇರಬೇಕು ಮನುಷ್ಯ. ಶಮವನ್ನು, ಭಗವನ್ನಿಷ್ಠಾಭುಕ್ತಿ ಇರಬೇಕು, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಬೇಕು, ಮತ್ತು ಇದನ್ನು ಅಂತ ಇಡದೇನೆ ತ್ಯಾಗ ಮಾಡಬೇಕು, ಸತ್ಯ ಮಾತನಾಡಬೇಕು, ಶೌಚ ಇವುಗಳನ್ನು ಮಾಡಿದ ಅಂತಾದರೆ ಶಪಯಂತ್ಯಘಂ ಮಹದಪಿ ವೇಣುಗುಲ್ಮ ವಿಮಾನಲಹ. ಬೇಕಾದಷ್ಟು ದೊಡ್ಡ ಪಾಪ ಇದ್ದರೂ ಕೂಡ ವೇಣುಗುಲ್ಮ ಬಹಳ ಸೊಗಸಾದ ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ವೇಣುಗುಲ್ಮ ಅಂತಂದರೆ ಬಿದಿರಿನ ಕಟ್ಟಿಗೆಗಳು, ಬಿದಿರಿನ ದೊಡ್ಡ ದೊಡ್ಡ ಗಿಡಗಳು. ಆ ಗಿಡದ ಮಧ್ಯದಲ್ಲಿ ಸಣ್ಣದಾದ ಮತ್ತು ಕಿಡಿ ಬಿದ್ದರೂ ಸಾಕು, ಬೆಂಕಿಯ ಕಿಡಿ ಬಿದ್ದರೂ ಸಾಕು, ಅದು ನಾಶವಾಗಿ ಬಿಡುತ್ತದೆ ಹತ್ತಿ. ಎಷ್ಟೇ ದೊಡ್ಡ ಪಾಪ ಇದ್ದರೂ ಆ ಭಗವನ್ಮಯವಾದಂತಹ ಅನುಸಂಧಾನಪೂರ್ವಕವಾದ ಕರ್ಮವನ್ನು ಮಾಡಿದರೆ ಅದೆಲ್ಲ ನಾಶವಾಗಿ ಹೋಗ್ತದೆ. ಇನ್ನು ಕೆಲವರು ಇಷ್ಟೂ ಮಾಡುವ ಕಾರಣ ಇಲ್ಲ. ದಾನ ಕೊಡಬೇಕು, ತಪಸ್ಸು ಕೊಡಬೇಕು. ದಾನ ಕೊಟ್ಟರೆ ಸ್ವಲ್ಪ ದಾರಿದ್ರ್ಯ ಬರ್ತದೆ, ತಪಸ್ಸು ಮಾಡಲಿಕ್ಕೆ ಶ್ರಮವಾಗ್ತದೆ. ಚಳಿ, ಮಳಿ, ಗಾಳಿ, ತಳಿ ಇದರಲ್ಲಿ ನೋಡ್ಕೊಳ್ಳೋದೇನೆ ತಪಸ್ಸು ಮಾಡಬೇಕು. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ಕೇವಲ ಭಕ್ತಿಯ, ಕೇವಲವಾದ ಭಕ್ತಿಯಿಂದಲೂ ಕೂಡ ಅವ ಅಘಂ ಧುನ್ವಂತಿ ಕಾಸ್ನೇನ ನೀಹಾರಮಿವ ಭಾಸ್ಕರ. ಯಾವ ಶ್ರಮ ಇಲ್ಲದೇನೆ ಕೇವಲ ಭಕ್ತಿ ಒಂದೇ ಶ್ರಮ. ಭಕ್ತಿ ಹೇಗೆ ಮಾಡಿಕೊಳ್ಳಬೇಕು, ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದೊಂದೇ ಶ್ರಮ. ಭಕ್ತಿಯನ್ನು ಮಾಡುವುದೊಂದೇ ಶ್ರಮ ಹೊರತು ಬೇರೆ ಯಾವುದು ಶ್ರಮ ಇಲ್ಲ ಮನುಷ್ಯನಿಗೆ. ಆ ಭಕ್ತಿಗೆ ಬೇಕಾದದ್ದು ಶ್ರವಣ ಮನನ ನಿಧ್ಯಾಸನಗಳು, ಗುರೂಪಸಕ್ತಿ, ಸಜ್ಜನರ ಸೇವಾ ಇತ್ಯಾದಿಗಳು ಎಲ್ಲವೂ ಇದೆ. ಅದೆಲ್ಲ ಇದ್ದದ್ದು ಮಾಡುವುದು ಭಕ್ತಿ. ಆ ಭಕ್ತಿಗೆ ಮಾತ್ರ ಶ್ರಮ ಇದೆ, ಭಕ್ತಿಯನ್ನು ಮಾಡುವುದು ಮಾತ್ರ ಶ್ರಮ ಇದೆ ಹೊರತು ಬೇರೆ ಯಾವ, ಮತ್ತು ತಪಸ್ಸನ್ನು ಮಾಡುವುದಕ್ಕೆ ಯಾವ ರೀತಿಯಾಗಿ ಶ್ರಮವಿದೆಯೋ ಆ ಶ್ರಮವಿಲ್ಲ. ನಿಹಾರಂ ಇವ ಭಾಸ್ಕರ. ಮೇಲೆ ವೇಣುಗುಲ್ಮ ಇವವಾನಲಹ ಅಂತ ಹೇಳಿದ್ದು, ಇಲ್ಲಿ ನಿಹಾರಂ ಇವ ಭಾಸ್ಕರ. ಭಾಸ್ಕರ ಸೂರ್ಯ ಬಂದಾಗ ಯಾವ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಮತ್ತೆ ಮಂಜು ಬಂದು ಹೋಗಿರುತ್ತದೆ. ಆ ಮಂಜು ಬಂದು ಹೋಗದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನಾದರೂ ಶ್ರಮ ಇದೆಯಾ? ಏನೂ ಶ್ರಮ ಇಲ್ಲ. ಸೂರ್ಯನ ಪ್ರಕಾಶ ಬಂದರೆ ಸಾಕು, ಎಲ್ಲ ಮಂಜು ತನ್ನಷ್ಟು ತಾನೇ ಹೋಗಿಬಿಡುತ್ತದೆ, ಸ್ವಚ್ಛವಾಗಿ ದಾರಿ ಮತ್ತೆ ನಮಗೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಎಷ್ಟೇ ಪಾಪವಿದ್ದರೂ ಭಕ್ತಿಯಿಂದ ತಾನು ಮಾಡಿದಂತಹ ಸಾಧನೆ ಇದ್ದರೆ, ಕೇವಲ ದೇವರ ಮೇಲೆ ಭಕ್ತಿಯನ್ನು ಮಾಡಿಬಿಟ್ರೆ ಸಾಕು, ಯಾವ ಶ್ರಮ ಇಲ್ಲದೇನೆ ನಾಶವಾಗಿ ಬಿಡುತ್ತದೆ. ಈ ಎರಡು ದೃಷ್ಟಾಂತಗಳಿಂದ ನಾವು ತಿಳಿದುಕೊಳ್ಳಬೇಕಾದ್ದೇನು ಅಂದರೆ, ವೇಣುಗುಲ್ಮ ಅಂದರೆ ಆ ಬಿದಿರಿನ ಗಿಡಗಳು ಮಧ್ಯದಲ್ಲಿ ಗಿಡಗಳು ಬಿದ್ದಾಗ, ಕೆಂಡ ಇದ್ದಾಗ ಆ ಬಿದಿರಿನ ಕಟ್ಟಿಗೆಗಳು ಸುಟ್ಟೋದರೂ ಬೂದಿ ಇರ್ತದೆ, ಬೂದಿ ನಾಶವಾಗುವುದಿಲ್ಲ, ಬೂದಿ ಹಾಗೆ ಇರ್ತದೆ. ಆದರೆ ಸೂರ್ಯನ ಪ್ರಕಾಶ ಬಂದರೆ ಮಂಜು ಅದು ಇಲ್ಲ ಅಂತ, ಇತ್ತೋ ಇಲ್ಲೋ ಅಂತ ಅನ್ನೋರ್ಗತ್ತಲೆ ಪೂರ್ಣ ಸ್ವಚ್ಛವಾಗುತ್ತೆ. ಹಾಗೆ ನಾವು ಮಾಡುವಂತಹ ಯಾವ ಪಾಪವಿದೆಯೋ ಆ ಪಾಪ ಪರಿಹಾರ ಆಗೋದಕ್ಕೆ ಬೇಕಾದದ್ದು ಎಲ್ಲಕ್ಕಿಂತ ಹೆಚ್ಚು
ದೇವರಲ್ಲಿ ಅತಿಶಯವಾದ ಭಕ್ತಿ. ಆ ಭಕ್ತಿಯಿಂದ ಸಕಲವು ನಾಶವಾಗ್ತದೆ. ಮತ್ತು ಆ ಭಕ್ತಿಗೆ ಬೇಕಾದದ್ದು ಶ್ರವಣ ಮನನ ನಿಧಿಧ್ಯಾಸನ. ಆ ಶ್ರವಣ ಮನನ ನಿಧಿಧ್ಯಾಸನ ಮೊಟ್ಟ ಮೊದಲಿಗೆ ಶ್ರವಣಂ ದ್ವಾರಮೇವ. ಶ್ರವಣ ಅಂತನ್ನೋದು ಎಲ್ಲದಕ್ಕೂ ಮುಖ್ಯವಾದ ದ್ವಾರ ಅಂತ ತಿಳಿಸಿಕೊಡ್ತದೆ ಶಾಸ್ತ್ರ. ಹಾಗಾಗಿ ಆ ಶ್ರವಣ ಆಗಬೇಕಾದರೆ ಸಜ್ಜನರ ಸಂಘವಾಗಬೇಕು. ನಮ್ಮನ್ನು ನಾವು ಸಜ್ಜನರಿಗೆ, ಗುರುಗಳಿಗೆ, ದೇವತೆಗಳಿಗೆ, ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಸಮರ್ಪಣೆ ಮಾಡಿಕೊಂಡರೆ ಆಗ ನಮಗೆ ದೇವರಲ್ಲಿ ಅಥವಾ ದೇವರ ವಿಷಯಕವಾದ ಶ್ರವಣಾದಿಗಳಲ್ಲಿ ಆಸಕ್ತಿ ಬರಲು ಸಾಧ್ಯ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈಹಿ. ಇನ್ನು ಯಾರು ದೇವರಲ್ಲಿ ವಿಷ್ಣುವಲ್ಲಿ ಭಕ್ತಿಯನ್ನು ಮಾಡಲಿಲ್ಲ ಅಂತ ಆದರೆ, ಭಕ್ತಿಯನ್ನು ಮಾಡದಿದ್ದ ಯಾವ ಪ್ರಾಯಶ್ಚಿತ್ತವೂ ಕೂಡ ಅದು ಪಾಪ ನಾಶವಾಗುವುದಿಲ್ಲ. ಹೇಗೆ? ನವೈ ಪುನಂತಿ ರಾಜೇಂದ್ರ ಸುರ ಕುಂಭಮಿವಾಪಗ. ದೊಡ್ಡದಾದ ಶರೆಯ ಕೊಡಗೆ ಇದೆ, ಶರೆಯ ದೊಡ್ಡದಾದ ಪಾತ್ರೆ ಇದೆ. ಆ ಪಾತ್ರೆ ಮೇಲೆ ಬಟ್ಟೆಯನ್ನು ಕಟ್ಟಿ ಅಥವಾ ಆ ಪಾತ್ರೆಗೆ ಒಂದು ಮುಚ್ಚಳವನ್ನು ಮುಚ್ಚಿ ಮತ್ತು ಗಂಗಾ ನದಿಯಲ್ಲಿ ಮುಳುಗಿಸಿ ಎದ್ದರೆ ಅದೇನಾದರೂ ಮತ್ತೆ ಎಲ್ಲ ದೋಷಗಳನ್ನು ಕಳೆದುಕೊಂಡು ಅದನ್ನು ನಾವು ಕುಡಿಲಿಕ್ಕೆ ಯೋಗ್ಯ ಅಂತ ಆಗ್ತದ? ಸುರ ಹೇಗೋ ಹಾಗೆ ದೇವರ ಭಕ್ತಿ ಇಲ್ಲದೇನೆ ಮಾಡಿದಂತಹ ಯಾವುದೇ ಕರ್ಮ ಇರಲಿ ಅದು ಯಾವ ಪುಣ್ಯದಾಯಕವೂ ಆಗುವುದಿಲ್ಲ ಅಂತ ಅನ್ನೋದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಸವೈ ಸಕರ್ಮನಃ ಕೃಷ್ಣ ಪದಾರವಿಂದಯೋರ್ ನಿವೇಶಿತಂ ತದ್ಗುಣರಾಗಿ ಯೈರಿಹ ನಮೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇ ವಿಪಶ್ಯಂತಿ ಹಿ ಜೀರ್ಣ ನಿಷ್ಕೃತಾಃ. ಬಹಳ ಅದ್ಭುತ ಸಂದೇಶ ಭಾಗವತ ಕೊಡ್ತದೆ. ಯೈಹಿ ಯಾರು ದೇವರಲ್ಲಿ ಅಥವಾ ದೇವರ ಗುಣಗಳಲ್ಲಿ ಮತ್ತು ಆಸಕ್ತಿಯನ್ನು, ಸ್ನೇಹವನ್ನು, ಭಕ್ತಿಯನ್ನು ಮಾಡ್ತಾರೋ ಅಂಥ ಭಕ್ತಿ ಉಳ್ಳ ಮನಸ್ಸು ದೇವರಿಗೆ ಸಮರ್ಪಣೆ ಮಾಡಿದಾಗ ಎಷ್ಟೇ ದೋಷಗಳಿದ್ದರೂ ಅಥವಾ ಪಾಪಗಳಿದ್ದರೂ ಆ ಪಾಪದಿಂದ ನಿರ್ಮುಕ್ತನಾಗ್ತಾನೆ. ಅಷ್ಟೇ ಅಲ್ಲ, ನತೇ ಯಮಂ ಪಾಶಭೃತಶ್ಚ. ಯಮನ ಪಾಶವಾಗಲಿ, ಯಮನ ಭಟರಾಗಲಿ, ಸ್ವಯಂ ಯಮನಾಗಲಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ವ್ಯಕ್ತಿಗೆ. ಎಂಥವರಾಗಿರಬೇಕು? ಸಕನ್ಮನಃ. ಒಂದು ಬಾರಿ ದೇವರಲ್ಲಿ ಮನಸ್ಸನ್ನು ಇಟ್ಟರೆ ಸಾಕು. ಆ ದೇವರಲ್ಲಿ ಒಂದು ಬಾರಿ ಮನಸ್ಸಿಡಬೇಕಾದ್ರೆ ಆ ಮನಸ್ಸು ಎಂಥದ್ದಾಗಿರಬೇಕು ಅಂದರೆ ತದ್ಗುಣರಾಗಿ ಯೈರಿಹ. ತದ್ಗುಣರಾಗಿ ಅಂದರೆ ಇದು ಕನ್ನಡ ಶಬ್ದ ಅಂತ ನಮ್ಮ ಅರ್ಥ. ಗುಣರಾಗಿ, ಪಂಡಿತನಾಗಿ. ಆ ರಾಗಿ ಅಲ್ಲಿದು ಅಂದರೆ ಏನು? ರಾಗಂ ಅಸ್ಯ ಸ್ಥಿತಿ ರಾಗಿ. ರಾಗ ಅಂತಂದರೆ ಭಕ್ತಿ, ಸ್ನೇಹ ಅಂತ ಅರ್ಥ. ಧನಂ ಅಸ್ಯ ಸ್ಥಿತಿ ಧನಿ ಇದ್ದಂತೆ ರಾಗಿ ಅಂದರೆ ರಾಗಂ ಅಸ್ಯ ಸ್ಥಿತಿ ರಾಗಿ. ದೇವರ ಗುಣಗಳಲ್ಲಿ ತಾನು ಭಕ್ತನಾಗಬೇಕು, ಭಕ್ತ ಪರವಶನಾಗಬೇಕು. ದೇವರ ಕಾರುಣ್ಯ, ದೇವರ ಜ್ಞಾನ, ದೇವರಲ್ಲಿ ಮತ್ತು ಕ್ಷಮಾ ಸಮುದ್ರತೆ, ದೇವರ ಕರುಣಾಮಯತ್ವ ಇತ್ಯಾದಿ ಅನಂತ ಗುಣಗಳಿವೇನಿಲ್ಲ, ಆ ಗುಣಗಳಲ್ಲಿರುವ ಅನೇಕ ಗುಣಗಳನ್ನು ನಾವು ಸ್ಮರಣೆ ಮಾಡುವಾಗ ಆ ಸ್ಮರಣೆಯಲ್ಲಿ ತಾನು ತತ್ಪರನಾಗಿ ದೇವರ ಗುಣಗಳಲ್ಲಿ ಭಕ್ತನಾಗಬೇಕು, ಭಕ್ತಿಯನ್ನು ತೋರಬೇಕು ದೇವರಲ್ಲಿ. ಆಮೇಲೆ ದೇವರ ಗುಣಕ್ಕೂ ದೇವರಿಗೂ ಅತ್ಯಂತ ಭೇದವಿದೆ. ಹಾಗಾಗಿ ಆ ದೇವರಲ್ಲಿ ದೇವರ ಗುಣಗಳಲ್ಲಿ ತಾನು ಭಕ್ತಿಯನ್ನು ಮಾಡಿದ ಮನಸ್ಸು ಉಳ್ಳ ವ್ಯಕ್ತಿ ದೇವರಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ ಅಂತಾದರೆ ಆಗ ತಾನು ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗ್ತದೆ. ಯಾವ ಯಮಭಟನೂ ತನ್ನ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ. ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇ ವಿಪಶ್ಯಂತಿ ಜೀರ್ಣ ನಿಷ್ಕೃತಾಃ. ಹಾಗಾಗಿ ಇದಕ್ಕೆ ಅದ್ಭುತವಾದ ದೃಷ್ಟಾಂತನೇ ಅಜಾಮಿಲ. ಹಾಗಾಗಿ ಆ ಅಜಾಮಿಲನ ಉಪಾಖ್ಯಾನವನ್ನು ಮತ್ತೆ ಪುನಃ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾರಂ ವಿಷ್ಣೋರ್ಮೇ ಪರಂ ಸರ್ವತಃ.